ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕುದುರೆಮುಖ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಸಂಸ್ಥೆಯಲ್ಲಿ ದಿನಾಂಕ 10/3/2024 ಭಾನುವಾರ ಕುದುರೆಮುಖ PSI ಆದರ್ಶ್ ಗೌಡ ಅವರು ಇಂದು ದಲಿತರ ಕುಂದುಕೊರತೆ ಸಭೆ ನಡೆಸಿ ಶೋಷಿತ ಸಮುದಾಯದ ಬಂಧುಗಳು ಮೊದಲು ಶೈಕ್ಷಣಿಕವಾಗಿ ಮುಂದೆ ಬರಬೇಕಿದೆ. ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಶಿಕ್ಷಣ ಮುಂದಿನ ಆರ್ಥಿಕವಾಗಿ ಬೆಳೆಯಲು ಸಹಕಾರಿಯಾಗಬಹುದು. ಸಮಾಜದ ಒಳಿತಿಗಾಗಿ ದುಡಿದ ಮಹಾನ್ ನಾಯಕರ ಆದರ್ಶವನ್ನು ಅಳವಡಿಸಿಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬನ್ನಿ. ವಿದ್ಯಾಭ್ಯಾಸ ಪಡೆಯಲು ಹಲವಾರು ದಾರಿಗಳಿವೆ. ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗುವುದು. ಆದರೂ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮೊದಲು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಎಂದರು. ಈ ಸಂದರ್ಭದಲ್ಲಿ ಬಸರಿಕಲ್ ಹೊಸಮಠ ನಿವಾಸಿಗಳು ಅಹವಾಲು ನೀಡುತ್ತಾ ತಮ್ಮ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಮೆಸ್ಕಾಂ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದು ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದರು. ಇದಕ್ಕೆ ಸ್ಪಂದಿಸಿದ PSI ಆದರ್ಶ ಅವರು ಇದನ್ನು ಅಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದು ಹೇಳಿದರು. ಹಸಲರ ಸಂಘದ ಮುಖಂಡರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಮೀಸಲಿಟ್ಟ ಅನುದಾನಗಳನ್ನು ಸಮರ್ಪಕವಾಗಿ ಬಳಸದೆ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದರು. ಅಲ್ಲದೆ ಭೂಮಿಯ ಹಲವಾರು ಸಮಸ್ಯೆಗಳಿದ್ದು ನಮಗೆ ಮಾನಸಿಕವಾಗಿ ತೊಂದರೆ ಅನುಭವಿಸುವಂತಾಗಿದೆ. ಭೂಮಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಮುಂದಿನ ಬೆಳವಣಿಗೆ ನೋಡಿಕೊಂಡು ಹೋರಾಟ ನಡೆಸಲು ತೀರ್ಮಾನಿಸಲಾಗುವುದು ಎಂದು ಸಭೆಯಲ್ಲಿ ಅಳಲು ತೋಡಿಕೊಂಡರು. ಸ್ಥಳೀಯ ಮುಖಂಡರಾದ ಶಮಂತ್, ರಾಘವೇಂದ್ರ, ಸತೀಶ್ ಸಂಪಾನೆ, ಕಳಸ ತಾಲೂಕು ಹಸಲರ ಸಂಘದ ಅಧ್ಯಕ್ಷರು ಲಿಂಗಪ್ಪ ಜಿ, ಗೋಪಾಲ ಮರಸಣಿಗೆ, ಹಲವಾರು ಸದಸ್ಯರುಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಅವರು ಮಾಮೂಲಿ 3 ಸ್ಟೇಜ್ ಇರ್ತದೆ AS ಬರೆಯೋದು. ಒಂದು ಸ್ಟೇಜ್ ಇಂಗ್ಲೀಷಲ್ಲಿ ಟೀಕಿಂಗ್, ಇಂಗ್ಲೀಷ್ ಹಿಂದಿ ಇರ್ತದೆ. ಇನ್ನೊಂದು ಸ್ಟೇಜ್ ಇರ್ತದೆ ಅದು ಬರೆಯೋದು ಫುಲ್ ಕನ್ನಡದಲ್ಲಿ ಬರೆದು ಇಡೀ ಕರ್ನಾಟಕ ಫಸ್ಟ್ AS ಆದ್ರೆ ಆ ಥರದನ್ನ ಆಲ್ಮೋಸ್ಟ್ ಅದು ನೀವು ಏನೋ ಮಾದರಿಯಾಗಿ ರೋಲ್ ಮಾಡೋ ಥರ ತರಬೇಕು. ಎಕ್ಸಾಂಪಲ್ ಈಗ ನಾನೆಲ್ಲ ಅಬ್ಸರ್ವ್ ಮಾಡ್ತೀನಿ, ಅದೇ ನೀವು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಫಿಲಮ್ ಆಕರ್ಸ್ನ ಅವ್ರನ್ನೆಲ್ಲ ರೋಲ್ ಮಾಡ್ಲಿಕ್ಕೆ ಆಗ್ತಾ ಇದ್ದಾರೆ. ಆ ಥರದ ತಗೊಳ್ಳೋದು ಅಂಥದ್ದು ಶಿವರಾಮ್ ಸಾಹೇಬ್ ಇದ್ರಲ್ಲ ಅಂತೆಲ್ಲ ತಪ್ಪು ರೋಲ್ ಮಾಡೋದು. ಇನ್ನು ಬೇಜಾನ್ ಜನ ಇದ್ದಾರೆ ಆದರೆ ಬೆಳಕಿಗೆ ಬರ್ತಿಲ್ಲ. ಅವರು ಸ್ವಲ್ಪ ಪೊಲಿಟಿಕಲಿ ಮತ್ತೆ ಎಲ್ಲ ಹಿಂದುಳಿದ ಜನಗಳಿಗೋಸ್ಕರ ಚಾಮರಾಜನಗರದ ಓಡಾಡಿ ಅವ್ರು ಸ್ವಲ್ಪ ಗುರುತಿಸ್ಕೊಂಡ್ರು. ಆ ಥರದನ್ನ ರೋಲ್ ಮಾಡಕ್ಕೆ ನೋಡಿ. ಈಗ ಸಾಮಂತ್ ಹೇಳಿದೆ, ಸಾಮಂತ್ ಸರ್ ನಾನು ನಮ್ಮ ಜನಗಳು ಓಡಾಡ್ತೀನಿ ಅಂತ ನಾನು ಅವನಿಗೆ ವೈಯಕ್ತಿಕ ಸಜೆಷನ್ ಕೊಟ್ಟೆ. ಹಿಂದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.